ಮಾರ್ನಮಿ ಸಿನಿಮಾ ರಿಲೀಸ್ ಆಗಿ 2ನೇ ವಾರ ಯಶಸ್ವಿ ಪ್ರದರ್ಶನ ಆಗ್ತಾ ಇದೆ. ಹಾಗೆ ಇವತ್ತು ನನ್ನ ಜೊತೆಗೆ ನಿರ್ದೇಶಕರು ಮತ್ತು ನಾಯಕ ನಟ ಇಬ್ಬರು ಇದ್ದಾರೆ. ಓಪನ್ ಆಗಿ ಫಿಲ್ಟರ್ಲೆಸ್ ಆಗಿ ಮಾತಾಡಬೇಕು ಅನ್ನೋದೇ ಉದ್ದೇಶ. ನಮಸ್ಕಾರ. ಹೇಗಿದ್ದೀರಾ? ಹೋಗ್ಬಿಡ್ತೀವಿ. ನಾನು ಹೊರಟೋಗಿದ್ದೀನಿ, ಆದರೂ ವಾಪಸ್ ಬಂದು ಕೂತಿದ್ದೀನಿ. ನಾನು ಬರಲ್ಲ, ಬನ್ನಿ ದಯವಿಟ್ಟು. ನಾನು ಬಂದ್ಬಿಡ್ತೀನಿ. ಏನಾಗಿದೆ ಈ ನಗರಕ್ಕೆ, ಈ ಪಟ್ಟಣಕ್ಕೆ? ಅಂದ್ರೆ ಹೆಂಗಾಗಿದ್ರೆ ಎಲ್ಲಾರ್ಗು ನೋವು ಹತಾಶೆ ಅದನ್ನ ಹೇಳ್ಕೊಳಕ್ಕೂ ಬೇಜಾರಾಗ್ಬಿಟ್ಟಿದೆ ಅಂತ ಹೇಳೋದು. ಯಾಕೆ ಋತ್ವಿಕ್ ಅವರು ಈ ಥರದೊಂದು ಕತೆ ಸಖತ್ತಾಗಿದೆ, ಅವ್ನು ಹೇಳಿರೋ ಮಾತು ಒಂದ್ಸತಿ ಆದ್ರೂ ನಿಜ ಆಗಲಿ ಅಂತ ಡೈರೆಕ್ಟ್ ಒಳ್ಳೆ ಕಾಸು ಮಾಡೋದಂತೆ. ನಾನು ಅವಾಗ ಹೇಳಿ ಕರ್ಕೊಂಬರ ಯಾರು ಯಾವಾಗ ಯಾವ ಪಲ್ಲ ರೇಟ್ ಸಿಗುತ್ತೆ ದೊಡ್ಡದಾಗುತ್ತೆ ಗೊತ್ತೇ ಆಗಲ್ಲ. ಪ್ರಾಬ್ಲಮ್ ಏನಂದ್ರೆ ಒಂದ್ಸಲ ಟೊಮೆಟೊ ರೇಟ್ ಬಂದ್ಬಿಟ್ರೆ ಪ್ರತಿ ಸಲ ಟೊಮೆಟೊನೇ ಬೆಳಿತಾರೆ. ಇಲ್ಲ, ಈಗ ನಾವು ಅದಕ್ಕೆ ಆ ಟೊಮೆಟೊ ಬೆಳಿಬಾರ್ದು ಅನ್ಕೊಂಡು ನಾವು ಬೇರೆ ಬೆಳೆದ್ವಿ. ಟೊಮೆಟೊ ಚೆನ್ನಾಗಿತ್ತಾ ನಂಗೆ ಈರುಳ್ಳಿಗೆ ಒಂದು ಕಾಲ, ಟೊಮೆಟೊ ಒಂದು ಕಾಲ. ಜಮೀನೇ ಇಲ್ದಿದ್ದವ್ನು ಬಂದು ಸಮಾಧಾನ ಮಾಡ್ತಾನೆ. ಆ ಸಿಚುವೇಶನ್ ಅಲ್ಲ ಅಯ್ಯೋ ಅಷ್ಟೇ. ನಮಸ್ಕಾರ ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ. ಮಾರ್ನಮಿ ಸಿನಿಮಾ ರಿಲೀಸ್ ಆಗಿ 2ನೇ ವಾರ ಯಶಸ್ವಿ ಪ್ರದರ್ಶನ ಆಗ್ತಾ ಇದೆ. ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ ಪ್ರಾಮಾಣಿಕವಾಗಿರುವಂಥ ಸಿನಿಮಾ, ಪ್ರಾಮಾಣಿಕವಾಗಿ ಮಾಡಿರುವಂಥ ಸಿನಿಮಾ, ಆಡಿಯನ್ಸು ಕೂಡ ಪ್ರಾಮಾಣಿಕವಾಗಿ ರಿಯಾಕ್ಟ್ ಮಾಡಿರುವಂಥ ಸಿನಿಮಾ. ಇರೋದೇನು 3 ಸ್ಕ್ರೀನು 4 ಸ್ಕ್ರೀನು, ಅಷ್ಟರಲ್ಲಿ ಪ್ರಾಮಾಣಿಕವಾಗಿ ಹೋಗ್ತಾಯಿದೆ ಸಿನಿಮಾ, ಜನ ನೋಡ್ತಿದ್ದಾರೆ. ಹೀಗಾಗಿ ನನಗೆ ಆ್ಯಕ್ಚುಲಿ ಸಿನಿಮಾ ಬಗ್ಗೆ ನಾನು ಅಂದರೆ ಪ್ರಮೋಷನ್ಸ್ ನೀವೆಲ್ಲ ಕನ್ನಡ ಪಿಕ್ಚರಲ್ಲಿ ನೋಡಿದ್ದೀರಾ, ಈ ಸಿನಿಮಾ ಬಗ್ಗೆ ಚಿತ್ರತಂಡ ಮಾತಾಡೋದು ನೋಡಿದ್ದೀರಾ. ಈ ಸಿನಿಮಾದ ಒಳಗಡೆ ಈ ಸಿನಿಮಾ ಮಾಡಿರೋ ರೀತಿ ಒಂದಷ್ಟು ಕೆಲಸಗಳು ತುಂಬ ಮಾತಾಡಬೇಕು ಅಂತ ಅನಿಸಿತು. ಸೊ ಹಾಗಾಗಿ ಇವತ್ತು ನನ್ನ ಜೊತೆಗೆ ನಿರ್ದೇಶಕರು ಮತ್ತು ನಾಯಕ ನಟ ಇಬ್ಬರು ಇದ್ದಾರೆ. ಸುಮಾರು ವಿಷಯ ಇದೆ. ನಾನು ಕೂಡ ತಂಡದ ಒಬ್ಬ ಸದಸ್ಯನಾಗಿ ಈ ಸಿನಿಮಾ ಜರ್ನಿಯಲ್ಲಿ ಭಾಗಿಯಾಗಿದ್ದೀನಿ. ಸೊ ಒಂದಷ್ಟು ಒಳಗಿನ ವಿಷಯಗಳು, ಹೊರಗಿನ ವಿಷಯಗಳು, ಇವತ್ತಿನ ಪರಿಸ್ಥಿತಿ, ಪ್ರಸ್ತುತದ ಪರಿಸ್ಥಿತಿ ಬಗ್ಗೆನೂ ಒಂದಷ್ಟು ಮಾತಾಡೋಣ ಅನ್ನೋದು ನಮ್ಮ ಉದ್ದೇಶ. ಯಾರ್ಯಾರು ಕಮೆಂಟ್ ಆಗ್ತಿರೋ ಅದು ಇದು ಎಲ್ಲ ರೀತಿ, ಸೊ ಅವ್ರಿಗೆಲ್ಲ ತುಂಬ ಓಪನ್ ಆಗಿ ಫಿಲ್ಟರ್ಲೆಸ್ ಆಗಿ ಮಾತಾಡಬೇಕು ಅನ್ನೋದೇ ಉದ್ದೇಶ. ನಮಸ್ಕಾರ. ಹೇಗಿದ್ದೀರಾ? ಹೋಗ್ಬಿಡ್ತೀವಿ. ನಾನು ಹೊರಟೋಗಿದ್ದೀನಿ, ಆದರೂ ವಾಪಸ್ ಬಂದು ಕೂತಿದ್ದೀನಿ. ನಾನು ಬರಲ್ಲ, ಬನ್ನಿ ದಯವಿಟ್ಟು. ನಾನು ಬಂದ್ಬಿಡ್ತೀನಿ. ಮಾರ್ನಮಿ ನಾವು ಅಂದರೆ ಒಂದು ತಂಡದ ಸದಸ್ಯನಾಗಿ ನಾನು ಮಾತಾಡ್ತಾ ಇದ್ದೀನಿ. ಅಂದರೆ ನಾವೇನು ನಿರೀಕ್ಷೆ ಮಾಡಿದ್ವಿ ಆ ನಿರೀಕ್ಷೆಯ ಪ್ರತಿಕ್ರಿಯೆ ಸಿಕ್ಕಿದೆ. ಬಟ್ ಕಮರ್ಷಿಯಲ್ ಆಗಿ ಅದಷ್ಟು ವಯಬಲ್ ಆಗಲಿಲ್ಲ ಅನ್ನೋದೊಂದು ಕೊರಗು ನಮ್ಮೆಲ್ಲರಿಗೂ ಇದೆ. ಸೊ ನೀವುಗಳಿಬ್ಬರೂ ಕೂಡ ಅಂದರೆ ಈಗ ಕಿರುತೆರೆಯಲ್ಲಿ ತುಂಬ ಕೆಲಸ ಮಾಡಿದಂಥವ್ರು, ನಿಮಗೆ ಮೊದಲನೇ ಸಿನಿಮಾ ಮಾಡೋಕ್ಕಿಂತ ಮೊದಲು ಇರುವಂಥ ಉತ್ಸಾಹ ಮತ್ತು ಸಿನಿಮಾ ರಿಲೀಸ್ ಮಾಡಬೇಕಾಗಿರುವಂತಹ ಪರಿಸ್ಥಿತಿಯಲ್ಲಿ ಎದುರಿಸಿದಂಥ ಸವಾಲುಗಳು, ಜೊತೆಗೆ ಈ ಒಂದು ಪರಿಸ್ಥಿತಿ, ಈ 3 ಲೇಯರ್ನ ಮಾತಾಡೋದ್ರದ್ದಾದರೆ ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ನನಗೆ ಅನಿಸಿದ್ದೇನು ಅಂತಂದರೆ, ನಾವು ಅಂದ್ಕೊಂಡಿದ್ದು ಮುಂಚೆ ಒಂದು ಒಳ್ಳೆ ಕತೆ ಕಟ್ಕೋಬೇಕು, ಒಂದು ಒಳ್ಳೆ ತಂಡ ಕಟ್ಕೋಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಅದನ್ನು ನೀಟಾಗಿ ರಿಲೀಸ್ ಮಾಡಿಸ್ಬೇಕು. ಇಷ್ಟಾದರೆ ಒಂದು ಕೆಲಸ ಮುಗೀತು, ಅದನ್ನು ಕಲಿಬೇಕು ನಾವು ಅಂತ ಅಂದ್ಕೊಂಡಿದ್ದು. ಬಟ್ ಇವಾಗ ಅರ್ಥ ಆಗಿದ್ದೇನೋ, ಮಾರ್ನಮಿ ರಿಲೀಸ್ ಆದಮೇಲೆ ಅರ್ಥ ಆಗಿದ್ದೇನು ಅಂತಂದರೆ, ಇದೆಲ್ಲವೂ ಈಸಿ ಥಿಂಗ್. ಇದು ಸಿನಿಮಾ ಮಾಡೋದು, ಒಂದು ಕತೆ ಕಟ್ಟೋದು, ಪ್ರೊಡ್ಯೂಸರ್ ಹುಡುಕೋದು, ಒಂದು ತಂಡ ಕಟ್ಟೋದು ತುಂಬ ಈಸಿ ಕೆಲಸ. ಜನಗಳನ್ನು ಥಿಯೇಟ್ರ್ ಸೆಳೆಯೋದಿದೆಯಲ್ಲ, ಇದು ಟಾಸ್ಕು. ಇದನ್ನು ಹೆಂಗೆ ಮಾಡಬೇಕು ಅದನ್ನು ಕಲಿಬೇಕು ಅಂತ ನಮ್ಗೆ ಅನಿಸಿರೋದು ಇವಾಗ, ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ. ಯಾಕೆ ಅಂತಂದರೆ ನಾವು ತುಂಬ ಮಾತಾಡಿದ್ವಿ, ಕಂಟೆಂಟ್ ಇರೋವಂಥ ಕತೆ ಬೇಕು ಅಂತ ಕೊಟ್ವಿ. ಓಕೆ, ಕಂಟೆಂಟ್ ಓಕೆ, ನೋಡಿದ್ರೆಲ್ಲ ಹೇಳಿದ್ರು ಸಕ್ಕತ್ ಕಂಟೆಂಟ್ಗಳು, ಎಲ್ಲೂ ಗಿಮಿಕ್ಗಳಿಲ್ಲ, ನೀಟಾಗಿ ಕಂಟೆಂಟ್ ಕೂರಿಸುತ್ತೆ, ಕತೆ ತೊಗೊಂಡು ಹೋಗ್ಬಿಡುತ್ತೆ ಹಿಂಗೆ ಅಂತ ಹೇಳಿದ್ರು. ತೆಗೆದು ನೋಡಿದಾಗ ನಾವೇನು ಅಂದ್ಕೊಂಡಿದ್ದೆ ಅಷ್ಟು ಜನ ಇಲ್ಲ, ಅಲ್ಲಿ ಬರ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಾವೇನು ಅಂದ್ಕೊಂಡ್ವಿ, ಒಂದು 80% ಅಂದ್ಕೊಂಡ್ರೆ ಅಲ್ಲಿ ಒಂದು 40% ಇದೆ. ಸೊ ಇದ್ರ ರಿಸಲ್ಟ್ ಏನಾಗುತ್ತೆ, ಥಿಯೇಟ್ರಿಂದ ಸಿನಿಮಾನೇ ಎತ್ತಾಕ್ತಾರೆ. ಯಾಕೆ ಎತ್ತಾಕ್ತಾರೆ? ಜನ ಇಲ್ಲ ಅಂದರೆ ಅವರು ಓಡ್ಸೋಕ್ಕಾಗಲ್ಲ, ಅದನ್ನು ನಾವು ಅವ್ರನ್ನೂ ಬೈಯೋಕ್ಕಾಗಲ್ಲ. ಸೊ ಜನ ಬರ್ತಿಲ್ಲ ಅಂದ್ರೆ ಏನು ಮಾಡಬೇಕು ಗೊತ್ತಿಲ್ಲ. ನಿರ್ದೇಶಕರು ನಿಮ್ಗೇನು ಅನ್ನಿಸ್ತಾ, ಜನ ಯಾಕೆ ಬರ್ತಿಲ್ಲ ಅಂತ? ಇಲ್ಲ, ಅದೇ ನಾನು ಹೇಳಿದ್ನಲ್ಲ, ಅಂದರೆ ಸಿನಿಮಾ ನೀವು ಹೇಳಿದ್ರಲ್ಲ, ಸಿನಿಮಾ ಮಾಡೋಕ್ಕಿಂತ ಮುಂಚೆ ಮತ್ತೆ ಬಂದರೆ, ಈಗ ನಾನೊಬ್ಬ ಹೊಸ ನಿರ್ದೇಶಕ. ಸೊ ಒಬ್ಬ ಹೊಸ ನಿರ್ದೇಶಕನಾಗಿ ಸಿನಿಮಾ ಎಷ್ಟು ಜನ ನೋಡಿದ್ದಾರೆ, 100ರಲ್ಲಿ ಒಂದಿಷ್ಟು ಜನ ನೋಡಿದ್ದಾರೆ ಅಂತಂದರೆ ಅವರಿಗೆ ಓಕೆ ಚೆನ್ನಾಗಿ ಮಾಡಿದ್ಯಪ್ಪ, ನಿನ್ನ ಕೆಲಸ ನೀನು ನೀಟಾಗಿ ಮಾಡಿದ್ಯಾ, ಡೈರೆಕ್ಟ್ರಾಗಿ ನೀನು ಗೆದ್ದಿದ್ಯಾ ಫಸ್ಟ್ ಡೈರೆಕ್ಷನಲ್ಲಿ,
ಇದನ್ನೆಲ್ಲ ಕೇಳ್ಬೇಕಾದ್ರೆ ಖುಷಿ ಆಗುತ್ತೆ. ಅವ್ರೀಗ ನೀವು ಸಖತ್ ಪರ್ಫಾರ್ಮ್ ಮಾಡಿದೀರಾ, ತುಂಬಾ ಇಷ್ಟ ಆಯ್ತು, ಎಲ್ಲ ಒಂದಿಷ್ಟು ಕಡೆ ಅಳು ಬರ್ಸ್ಬಿಡ್ತೀವಿ, ಅದಾಯ್ತು ಇದಾಯ್ತು, ಅದೆಲ್ಲ ಕೇಳ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಬಟ್ ಅದಕ್ಕಿಂತ ಅಲ್ಟಿಮೇಟ್ ಇನ್ನೊಂದಿರುತ್ತಲ್ವಾ, ಅಂದ್ರೆ ಈಗ ನನ್ನ ಟ್ಯಾಲೆಂಟ್ ನ ನಂಬಿ, ಇವರ ಟ್ಯಾಲೆಂಟ್ ನ ನಂಬಿ ಒಬ್ಬ ಪ್ರೊಡ್ಯೂಸರ್ ಬಂದು ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದಾಗ, ಸೊ ಅವರಿಗೆ ಆ ಇನ್ವೆಸ್ಟ್ಮೆಂಟ್ ವಾಪಸ್ ಬಂದಾದ್ಮೇಲೆ ನಮ್ಗೊಂದು ಖುಷಿ ಇರುತ್ತಲ್ಲ, ಓಕೆ ನಮ್ಮನ್ನ ನಂಬಿ ದುಡ್ಡು ಹಾಕಿದ ನಿರ್ಮಾಪಕರು ಸೇಫ್ ಆಗಿದ್ದಾರೆ ಅಂತ ಆದಾಗ ಒಂದು ಖುಷಿ ಇರುತ್ತಲ್ಲ. ಸೊ ಅದಕ್ಕೆ ನಾವು ಇನ್ನೂ ಗಿವ್ ಅಪ್ ಮಾಡಿಲ್ಲ, ನಾವು ಸ್ಟಿಲ್ ಟ್ರೈ. ಇದೆರಡನೇ ವಾರ ನಾವು ಟ್ರೈ ಮಾಡ್ತಾನೆ ಇದೀವಿ, ಬರ್ಲಿ ಜನ ಅನ್ನೋದಕ್ಕೆ. ಇರೋ ಸ್ಕ್ರೀನ್ ಕಮ್ಮಿ ಇದೆ, ಏನು ಮಾಡೋಕ್ಕಾಗಲ್ಲ, ಅದು ರಿಯಾಲಿಟಿ ಇವಾಗ. ಏನಕ್ಕಂದ್ರೆ ವಾರಕ್ಕೆ ಇಷ್ಟೊಂದು ಸಿನಿಮಾಗಳು ರಿಲೀಸ್ ಆಗ್ಬೇಕಾದ್ರೆ ಅವ್ರಗಳಿಗೂ ಕೊಡ್ಲೇಬೇಕು ಜಾಗ. ಸೊ ಅದೇ ಅಂದ್ರೆ ಜನ ಈಗ ಹೇಗೆ ಅಂದ್ರೆ ಚೆನ್ನಾಗಿದೆ ಅಂತೆ, ಮುಂದಿನ ವಾರ ನೋಡೋಣ ಅನ್ನೋ ಥರದಲ್ಲಿ ಇರ್ತಾರೆ, ಅಥವಾ ಇನ್ನೊಂದು ವಾರ ನೋಡೋಣ ಈ ತರ ಅವ್ರ ಸಿಚುವೇಶನ್ಸು ಆಗಿರುತ್ತೆ ಅಲ್ವಾ, OTT ನೋಡೋಣ ಈ ತರದಲ್ಲಿ ಇರ್ತಾರೆ. ಮೊದಲನೇ ವಾರದಲ್ಲಿ ಯಾಕೆ ನಾವು ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತೀವಿ, ಮೊದಲನೇ ವಾರ ಬನ್ನಿ ಅಂತ ಯಾಕೆ ರಿಕ್ವೆಸ್ಟ್ ಮಾಡ್ಕೋತೀವಿ ಅಂದ್ರೆ, ಮೊದಲನೇ ವಾರ ಎಷ್ಟು ಜನ ನೋಡ್ತಾರೋ ನಮ್ಗೆ ಅಷ್ಟು ಥಿಯೇಟರ್ಗಳು ಸ್ಟೇಬಲ್ ಆಗಿ ಉಳ್ಕೊಳ್ಳುತ್ತೆ, ಎರಡನೇ ವಾರಕ್ಕೆ ಕಂಟಿನ್ಯೂ ಆಗುತ್ತೆ ನೋಡಿ ಸರ್. ಸೊ ಇವಾಗ ನಮ್ಗೆ ಬೆಂಗಳೂರಲ್ಲಿ ಒಂದು 2-3 ಸ್ಕ್ರೀನ್ ಉಳ್ಕೊಂಡಿದೆ, ಮಂಗಳೂರು, ಉಡುಪಿ, ಕುಂದಾಪುರ, ಅಲ್ಲೆಲ್ಲ ಒಂದು ಡಿಸೆಂಟ್ ಆಡಿಯನ್ಸ್ ಹೋಗ್ತಿದ್ದಾರೆ, ನೋಡ್ತಿದ್ದಾರೆ, ನೋಡಿ ಅವ್ರ ಸ್ಟೋರೀಸ್ ಹಾಕೋದು ಅಥವಾ ಮೆಸೇಜ್ ಮಾಡಿ ಹೇಳ್ತಿದ್ದಾರೆ. ರಿಯಾಕ್ಷನ್ಸ್ ಅಥವಾ ರಿವ್ಯೂಸ್ ತುಂಬಾ ಚೆನ್ನಾಗಿದೆ. ಅಂದ್ರೆ ನಾವೇನ್ ಅನ್ಕೊಂಡಿದ್ವಿ, ಹೆಂಗ್ ಕನೆಕ್ಟ್ ಆಗ್ಬೇಕು ಅನ್ಕೊಂಡಿದ್ವಿ, ಹಂಗ್ ಕನೆಕ್ಟ್ ಆಗಿದೀವಿ ಜನಕ್ಕೆ. ಬಟ್ ದ ಥಿಂಗ್ ಓವರ್ ಆಲ್ ನೋಡಿದ್ರೆ ಇನ್ನು ನಾವೇನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಷ್ಟು ಬರ್ತಾ ಇಲ್ಲ ಜನ ಅನ್ನೋದಷ್ಟೇ. ಅಂದ್ರೆ ಕನೆಕ್ಷನ್ ವೈಸ್ ನ ಹೇಳೋದಾದ್ರೆ, ನಾವು ಕೆಲವೊಂದು ಭಾಗದಲ್ಲಿ ನಾವು ಇದು ಕನೆಕ್ಟ್ ಆಗಲ್ಲ ಅನ್ಕೊಂಡಿರೋ ಭಾಗದಲ್ಲೂ ಕೂಡ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ಬಿಟ್ಟಿದ್ದಾರೆ. ನಮ್ಮ ನಿರೀಕ್ಷೆಯನ್ನು ಮೀರಿ ಅವ್ರ ಕನೆಕ್ಷನ್ ತೋರಿಸಿದ್ದಾರೆ. ಬಟ್ ಆ ಕನೆಕ್ಷನ್ ತೋರಿಸಿರೋ ಪರ್ಸೆಂಟೇಜ್ ಇದೆಯಲ್ಲ, ಅದು ಕಮ್ಮಿ. ಅದಾಗಬಾರ್ದು ಅಂತ ನಮ್ಮೊಂದು ಆಸೆ ಇತ್ತು, ಬಟ್ ಅದಾಗಿದೆ. OTT ಬಂದಾಗ ಎಲ್ಲರೂ ಮಾತಾಡ್ತಾರೆ, ಎಂತ ಪಿಕ್ಚರ್ ಮಾಡಿದ್ದಾರೆ, ಹೆಂಗಿದೆ. ಆಶ್ಚರ್ಯ ಪಡೋದೇನು ಅಂತಂದ್ರೆ, ಇವ್ರು ಹೇಳಿದ್ರಲ್ಲ ಈಗ ನೆಕ್ಸ್ಟ್ ವೀಕ್ ನೋಡೋಣ ಅಂತ ಇದಾರೆ ಅಂತ, ಬೇರೆಯವ್ರ ಬಿಟ್ಟಾಕಿ ನಮ್ ಕ್ಲೋಸ್ ಸರ್ಕಲ್ ಯಾರು ಇರ್ತಾರಲ್ಲ ಅವ್ರೇ ನೋಡ್ರಲ್ಲ. ಎಕ್ಸಾಕ್ಟ್ಲಿ ನನಗೆ ಆಶ್ಚರ್ಯ ಆಗಿದೆ ಅದು. ಅಂದ್ರೆ ನಮ್ ತುಂಬಾ ಕ್ಲೋಸ್ ಸರ್ಕಲ್ ಅವರು, ಇವ್ರು ನೋಡೇ ನೋಡ್ತಾರೆ, ಫಸ್ಟ್ ನಮ್ ಜೊತೆ ನೋಡ್ತಾರೆ ಅನ್ನೋ ಫೀಲಿಂಗ್ ಇಟ್ಕೊಂಡಿರ್ತೀವಲ್ಲ, ಅವರೇ ನೋಡಿಲ್ಲ ಇದುವರೆಗೂ. ಫೋನ್ ಮಾಡಿದಾಗ ಇಲ್ಲ ಮಚ್ಚ ಅದೇ ನೆಕ್ಸ್ಟ್ ವೀಕ್ ನೋಡೋಣ ಅನ್ಕೊಂಡಿದ್ದೀನಿ ನಾನು. ನಿನಗೆ ಗೊತ್ತು ಗುರು, ನೆಕ್ಸ್ಟ್ ವೀಕ್ ಅಂದ್ರೆ ಏನಾಗುತ್ತೆ ನಮ್ಮ ಪರಿಸ್ಥಿತಿ ಅನ್ನೋದು ನಿನಗೆ ಗೊತ್ತು. ಅಷ್ಟು ಗೊತ್ತಿದ್ದು ಕೂಡ ಯಾಕೆ ಮಾಡ್ತೀರಾ ಅನ್ನೋದು ನನ್ನ ಪ್ರಶ್ನೆ. ಈಗ ಒಂದಿಷ್ಟು ಜನ ಹೇಳೋರು ಎಕ್ಸಾಮ್ಸ್ ಇದೆ ಅಂತ, ಅದು ಓಕೆ, ಐ ಅಗ್ರಿ, ಆ ಕ್ಯಾಟಗರಿ ಬಿಟ್ಬಿಡೋಣ. ಅದು ಬಿಟ್ಟು ಬೇರೆ ಕ್ಯಾಟಗರಿ ಸಿನಿಮಾ ಅಂದ್ರೆ ನೋಡೋ ಫ್ಯಾನ್ಸ್ ಇದ್ದೇ ಇರ್ತಾರೆ, ಅಂದ್ರೆ ಸಿನಿಮಾ ನೋಡ್ಬೇಕು ಅನ್ನೋದು ಇದ್ದೇ ಇರ್ತಾರೆ. ಬಟ್ ಅವರೆಲ್ಲ ಎರಡನೇ ವಾರ ಅಂತ ಹೇಳಿ ಈಗ ಆ ಡೈಲಾಗ್ ನಾವು ನಮ್ಮ ಸಿನಿಮಾ ಅಪ್ಲೈ ಮಾಡ್ಕೋಬಾರ್ದು ಅಂತ ಅನ್ಕೊಂಡಿದ್ವಿ. OTT ಬಂದಾಗ ಒಂದು ಒಳ್ಳೆ ಸಿನಿಮಾ ಗುರು, ಇದನ್ನೇ ನಾವು ಮಿಸ್ ಮಾಡಿದ್ವಿ ಥಿಯೇಟ್ರಲ್ಲಿ, ಈ ಡೈಲಾಗ್ ನಮ್ಮ ಸಿನಿಮಾಗೆ ಅಪ್ಲೈ ಆಗಬಾರ್ದು ಅಂತ ನಾವು ತುಂಬಾ ಟ್ರೈ ಮಾಡಿದ್ವಿ, ಮಾಡ್ತಾನೆ ಇದ್ದೀವಿ, ಇನ್ನೂ ಗಿವ್ ಅಪ್ ಮಾಡಿಲ್ಲ. ಇವ್ರು ಹೇಳ್ದಾಗೆ ಇನ್ನೂ ಕೂಡ ಪ್ರಯತ್ನ ನಡೆದಿದೆ, ಬಿಡೋದು ಇಲ್ಲ ನಾವು, ಇಷ್ಟಕ್ಕೆ ನಾವು ಅದು ಬಿಡಲ್ಲ. ಅದಾಗದ್ ಬೇಡ, ಅದನ್ನ ಥಿಯೇಟ್ರಲ್ಲೇ ನೋಡ್ಲಿ ಅಂತ ನನಗೊಂದು ಆಸೆ ಅಷ್ಟೇ. ಆಮೇಲೆ ತುಂಬ ಜನ ಅಂದರೆ ನನಗೆ ಬಂದಂಥ ರಿವ್ಯೂಸಾಗಿ ನಾವೇ ಮಾತಾಡಿಸ್ಬೇಕಾದ್ರೆ ಥಿಯೇಟ್ರ್ಗಳಲ್ಲಿ, ಹೊಸ ಡೈರೆಕ್ಟರ್ ಅಂತೆ ಇಷ್ಟು ಚೆನ್ನಾಗಿ ಕಥೆ ಹೇಳ್ತಾರಾ, ಇಷ್ಟು ಚೆನ್ನಾಗಿ ಕಥೆ ಹೇಳಿದಾರಾ. ಅಂದರೆ ಕಮರ್ಷಿಯಲ್ ಸಿನಿಮಾ ಜಾನ್ರಲ್ಲಿ ತುಂಬ ಈಗ ಕಾಮಿಡಿ ಆಗಲಿ ಅಥವಾ ಆ್ಯಕ್ಷನ್ ಆಗಲಿ ಬೇರೆ ಬೇರೆ ಇದು ಮಾಡ್ತಾರೆ, ಬಟ್ ಕತೆ ಹೇಳೋ ರೀತಿಯಲ್ಲಿ ಎಡವಿರ್ತಾರೆ, ಅಥವಾ ಕಥೆನೇ ಇರೋದಿಲ್ಲ, ಎಂಟರ್ಟೈನ್ ಆಗಿ ಒಂದು ಕತೆ ಒಂದು ಸಿನಿಮಾ ಮಾಡಿರ್ತಾರೆ. ಈ ಥರದ್ದೆಲ್ಲ ನಾವು ಕೇಳಿದ್ದೀವಿ. ಮೊದಲನೇ ಸಿನಿಮಾಗೆ ಇಷ್ಟು ಚೆನ್ನಾಗಿ ಕತೆ ಹೇಳಿದಾರಲ್ಲ, ಇದು ಒಂದು ಒಳ್ಳೆ ಕತೆ ಅಂತ. ಅಂದರೆ ತುಂಬ ಮೆಚೋರ್ಡ್ ಆಡಿಯನ್ಸು, ಮೆಚೋರ್ಡ್ ಕ್ರಿಟಿಕ್ಸ್ ಎಷ್ಟೋ ಜನ ಮಾತಾಡಿದರು. ಈ ರೀತಿಯಾದಂಥ ಒಂದು ಪ್ರಶಂಸೆಗಳು ಬರ್ತಾಯಿದೆ. ಅಂದರೆ ಮೊದಲನೇ ಸಿನಿಮಾನೇ ಇಷ್ಟು ಅಂತ. ಮತ್ತು ಇನ್ನೊಂದು ಪ್ರೊಡಕ್ಷನ್ ವ್ಯಾಲ್ಯೂ ಬಗ್ಗೆ ಮಾತಾಡ್ತಿದ್ರು. ಅಂದರೆ ಹೊಸ ಹೀರೋ ಅಥವಾ ಮಾರ್ಕೆಟ್ ಏನೋ ದೊಡ್ಡ ಮಾರ್ಕೆಟ್ ಇಲ್ಲದೆ ಇರೋ ಹೀರೋ, ಹೊಸ ಡೈರೆಕ್ಟ್ರು, ಇವ್ರನ್ನ ನಂಬಿ ಒಂದು ಪ್ರೊಡಕ್ಷನ್ ಹೌಸು ಇಷ್ಟು ಕ್ವಾಲಿಟಿ ಆಫ್ ಕಂಟೆಂಟ್ನ ಮಾಡುತ್ತೆ ಅಂತಂದರೆ ಅವ್ರಿಗಿರೋಂಥ ಪ್ಯಾಷನ್ನು. ನಾನು ಅದೇ ಹೇಳಿದ್ದು, ಸಿನಿಮಾ ನೋಡ್ಬೇಕು, ಪ್ರೊಡಕ್ಷನ್ ವ್ಯಾಲ್ಯೂಸ್ ಬಗ್ಗೆ ಎಲ್ಲ ಮಾತಾಡ್ತಾರೆ ಜನ, ಇದೇನಯ್ಯ ಅಂತ. ಯಾರೋ ಸಕ್ಕತ್ ಒಳ್ಳೆ ಪ್ರೊಡಕ್ಷನ್ ರೀ ಇದು ಅಂತ ಇದ್ರು. ಅಂದರೆ ಈ ಒಂದು ಮಾತುಗಳು ಕೇಳೋಕ್ಕೆ ಖುಷಿ ಆಗ್ತದೆ. ಮತ್ತು ಯಾಕೆ ರನ್ ಆಗ್ತಿರೋಲ್ಲ ಪಿಕ್ಚರು ಅಂತ ಹಂಗೆ ನೋಡೋಕೆ ಹೋದರೆ ನಮ್ದು ಒಂದೇ ಸಿನಿಮಾ ಅಲ್ಲ, ಬಂದಿರೋ ಎಲ್ಲರದು ಅದೇ ಕತೆ ಅಂತ. ಹೌದು, ನಾವು ಅದೇ ಫೀಲಲ್ಲಿ ಇದ್ವಿ. ಅಂದರೆ ನಮ್ದು ಯಾಕೆ ಜನ ಬರ್ತಿಲ್ಲ ಅಂತ ನಾವು ಅನ್ಕೊಂಡ್ರಿ. ಬಟ್ ನಮ್ಮ ಅಣ್ತಂದ್ರೆಲ್ಲ ಕೇಳಿದಾಗ ಏನರಪ್ಪ ನಿಮ್ಮದು ಅಂತಂದಾಗ ನಮ್ಮದು ಅರೆ ಹಣೆ ಮರ ಅಂತ ಹೇಳಿದ್ರು ಅವರು. ಅವಾಗ ಅನ್ನಿಸ್ತು, ಎಲ್ಲರೂ ಹಾಗೆ ಇದ್ದೀವಲ್ಲ, ಎಲ್ಲರೂ ಅದೇ ಧ್ವನಿಲೇ ಇದ್ದೀವಿ, ಸೊ ಇದಕ್ಕೆ ಸೊಲ್ಯೂಷನ್ ಏನು? ನನಗಂತೂ ನಿಜ ಹೇಳ, ಈ ಥರ ಮಾತಾಡಿ ನನಗೆ ಬೇಜಾರಾಗ್ಬಿಟ್ಟಿದೆ. ಜನ ಬರ್ತಾ ಇಲ್ಲ, ಅವ್ರನ್ನ ಬ್ಲೇಮ್ ಮಾಡೋದ, ಸಿನಿಮಾ ನೆಟ್ಟಗೆ ಮಾಡ್ತಾ ಇಲ್ವಾ, ಸಿನಿಮಾ ಬ್ಲೇಮ್ ಮಾಡೋದ, ಅಥವಾ ಪ್ರಚಾರ ನೆಟ್ಟಗೆ ಈಗ ಏನಾಗಿದೆ ಈ ನಗರಕ್ಕೆ, ಈ ಪಟ್ಟಣಕ್ಕೆ ಅಂತ ಹಂಗಂದ್ಬಿಟ್ಟು ಕೆಲವೊಂದು ಸಿನಿಮಾಗಳು ಹೋಗ್ತಾ ಇದೆ, ಚೆನ್ನಾಗಿ ರನ್ ಆಗ್ತಿದೆ. ಹೌದು. ಅಂದರೆ ಇಲ್ಲಿ ಇದನ್ನು ನಾವು ಯಾವ ಥರ ನಮಗೆ ನಾವೇ ಅವಲೋಕನ ಮಾಡ್ಕೋಬೇಕೋ ಗೊತ್ತಿಲ್ಲ. ಅಂದರೆ ಕೆಲವರು ಯಾರೋ ಒಬ್ರು ಬರೆದಿದ್ರು ಒಂದಷ್ಟು ಜನ, ನಾನು ನಮ್ಮ ಇದರಲ್ಲಿ ನೋಡ್ಬೇಕಾರೆ, ಅಂದರೆ ಕಂಟೆಂಟ್ ಅನ್ನೋದು ಇದೆಯಲ್ಲ, ಅದು ಅದೇ ಕರೆಸ್ಕೊಳ್ಳುತ್ತೆ ಅಂತ. ಸರಿ, ಕಂಟೆಂಟ್ ಅದಾಗದೇ ಕರೆಸ್ಕೊಳ್ಳುತ್ತೆ. ಈಗ ನಮ್ಮ ಕಂಟೆಂಟ್ ನೋಡಿರೋರೆಲ್ಲರೂ ಅದಾಗದೇ ಕರೆಸ್ಕೊಂಡಿರ್ತಾನೆ. ಹೌದು, ಕರೆಕ್ಟ್. ಹಾಂ, ಮತ್ತು ಅದು ಯಾಕೆ ಕನ್ವರ್ಷನ್ ಆಗ್ತಿಲ್ಲ ಅಂತ ಅದೇ ಅಂದರೆ ಗೊತ್ತಿಲ್ಲ. ಅಂದರೆ ಈಗ ಜನ ನಂಬ್ತಾ ಇಲ್ಲ, ಫಸ್ಟ್ ಆಫ್ ಆಲ್, ಓಪನ್ ಆಗಿ ಕರೆಕ್ಟ್ ವಿಷಯ. ಜನ ನಂಬ್ತಾ ಇಲ್ಲ ಯಾವುದನ್ನು.
ಅವ್ರ ತಲೆಯಲ್ಲಿ ಓಕೆ ಜನ ಬಂದು ರಿವ್ಯೂಸ್ ಹೇಳ್ತಿದ್ದಾರೆ ಅಂದ್ರೆ ಅದನ್ನು ನಂಬ್ತಾ ಇಲ್ಲ ಅವ್ರು. ಇದು ಜನನೇನಾ, ಜನ ಇವರೇ ಹೇಳಿಸ್ತವ್ರ ಅನ್ನೋ ಲೆವೆಲ್ಗೆ ಆಗಿದೆ. ನಾನು ಆಗ್ಲೇ ಒಂದು ಇಂಟರ್ವ್ಯೂ ಹೇಳ್ಬೇಕಾದ್ರೆ ಹೇಳಿದೆ, ಹುಲಿ ಬಂತು ಹುಲಿ ಕತೆ ಇದೆಯಲ್ಲ ಹಂಗಾಗ್ತಿದೆ ಅಂತ. ಅಂದ್ರೆ ಜನ 1 ಸತಿ 2 ಸತಿ 3 ಸತಿ ನಂಬ್ತಾರಷ್ಟೇ, 4ನೇ ಸತಿ ಮತ್ತೆ ಅದನ್ನೇ ನಂಬಕ್ಕಾಗಲ್ಲ. ಇನ್ನ ಹೊಸದಾಗಿ ಏನಾದ್ರು ಮಾಡ್ಬೇಕು ಇನ್ನಷ್ಟೇ. ಅದನ್ನ ಬಿಟ್ಟು ಈ ಹಳೆಯದಲ್ಲಿ ಏನ್ ಮಾಡ್ತಾ ಇದ್ವಿ ಒಂದು ಪ್ರಮೋಷನಲ್ ಇದು ಅದು ವರ್ಕ್ ಆಗ್ತಾ ಇಲ್ಲ. ಅಂಡ್ ಅವರು ಓಪನ್ ಆಗಿ ಹೇಳ್ಬಿಡ್ತಾರೆ, ಈ ತರ ಕ್ರಿಂಜ್ ಪ್ರಮೋಷನ್ ಎಲ್ಲ ಮಾಡ್ತೀರಾ ಅದೆಲ್ಲ. ನನ್ಗೆ ಅದೊಂದು ಖುಷಿ ಇದೆ ಅಂದ್ರೆ, ನಮ್ಮ ಸಿನಿಮಾದಲ್ಲಿ ಇವತ್ತು ನೀವು ಒಂದು ಪೋಸ್ಟರ್ ಇಂದ ಹಿಡಿದು ಒಂದು ಟೀಸರ್ ಹಿಡಿದು ಒಂದು ಸಾಂಗ್ ಆಗ್ಲಿ ಅಥವಾ ಟ್ರೈಲರ್ ಆಗ್ಲಿ ಯಾವ್ದನ್ನೇ ನೋಡ್ಕೊಂಡ್ ಬನ್ನಿ, ಕ್ವಾಲಿಟಿ ಮೇಂಟೈನ್ ಮಾಡಿದೀವಿ, ಪರ್ಫೆಕ್ಟ್ ಕ್ವಾಲಿಟಿ ಮೇಂಟೈನ್ ಮಾಡಿ. ಯಾವ್ದನ್ನು ನಾವು ಸುಮ್ಮನೆ ಇದ್ರ ತರ ಮಾಡಿ ಅಥವಾ ಪ್ರಮೋಷನ್ ಮಾಡೋದು ಅಷ್ಟೇ, ನಾವು ತುಂಬಾ ಡೀಸೆಂಟ್ ಪ್ರಮೋಷನ್ ಮಾಡಿರೋದು. ಎಲ್ಲೂ ನಾವು ಮಾಡೋದಾಗ್ಲಿ ಯಾವ್ದನ್ನು ಮಾಡಿಲ್ಲ. ಸೊ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ನಮಗ್ ಬೇಕಾಗಿರೋದು ನಾವು ಹಾರ್ಟ್ಲಿ ಪ್ರಾಂಪ್ಟ್ ಆಗಿ ಹಾನೆಸ್ಟಿಯಿಂದ ಕೆಲಸ ಮಾಡಿದೀವಿ. ಸೊ ಆ ಹಾನೆಸ್ಟಿಗೆ ಬಂದು ಸಿನಿಮಾ ನೋಡಿದ್ರು ಹಾನೆಸ್ಟ್ ಆಗಿ ರಿವ್ಯೂ ಕೊಟ್ಟಿದ್ದಾರೆ, ಅವರುಗಳು ಮಾತಾಡ್ತಿದ್ದಾರೆ ಸಿನಿಮಾ ಬಗ್ಗೆ. ಸೊ ಅದೊಂದು ಖುಷಿ ಇದೆ. ಅಂದ್ರೆ ನಾವು ಎಲ್ಲೂ ಆ ಥರದ್ದೇನು ಗಿಮಿಕ್ ಮಾಡಿ ಏನೂ ಮಾಡಿಲ್ಲ. ಏನ್ ನಮ್ಮ ಹಾರ್ಡ್ ವರ್ಕ್ ಏನಿದೆ, ಪ್ರಯತ್ನ ಏನಿದೆ, ಅದು ಸಿನಿಮಾದಲ್ಲಿ ಅವ್ರಿಗೆ ಕಾಣಿಸಿದೆ. ಅವರಷ್ಟು ಅದನ್ನ ಒಪ್ಕೊಂಡಿದ್ದಾರೆ ಅನ್ನೋದು, ನೋಡಿದವ್ರು ಒಪ್ಕೊಂಡಿದ್ದಾರೆ ಅನ್ನೋದು ನಮ್ಗೊಂದು ಖುಷಿ ಇದೆ. ನನ್ನೊಬ್ಬರು ಇಂಡಸ್ಟ್ರಿ ಫ್ರೆಂಡ್ ಒಬ್ರು ಮೆಸೇಜ್ ಮಾಡಿದ್ರು, ನನಗೆ ನೈಟೇ ಮೆಸೇಜ್ ಮಾಡಿದ್ದು ಅವರು. ಅವ್ರ ಸಿನಿಮಾ ನೋಡ್ಕೊಂಬಂದು, ಸಾರಿ ನಾನು ಹೇಳೋದು ಮರ್ತೆ ನಿಮಗೆ, ಸಿನಿಮಾ ನೋಡ್ಕೊಂಬಂದು ಫ್ಯಾಮಿಲಿ ಎಲ್ಲ ಹೋಗ್ಬಿಟ್ಟು ಏನು ಅನಿಸ್ತು ಅಂತ ಕೇಳಿದೆ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ನೀವು ವೀಡಿಯೋಸ್ ಎಲ್ಲ ಹಾಕಿದ್ರಲ್ಲ, ಎಲ್ಲ ಆಡಿಯನ್ಸ್ ರಿಯಾಕ್ಷನ್ ಆಗ್ತಾ ಇದ್ರ, ವೀಡಿಯೋಸಲ್ಲಿ ಬಂದು ಮಾತಾಡ್ತಿದ್ದಾರಲ್ಲ, ಎಮೋಷನ್ ಕನೆಕ್ಟ್ ಆದೆ, ಶಿವರಿಂಗ್ ಆಯ್ತು, ನನಗೆ ಮಾತು ಬರ್ತಿಲ್ಲ, ಅದೆಲ್ಲವೂ ನಿಜ ಅಂತ ಹೇಳಿದ್ರು ಅವರು. ನೀವು ಯಾವುದನ್ನು ಫೇಕ್ ಮಾಡಿಲ್ಲ, ನೀವು ಏನೇನು ರಿವ್ಯೂ ಕೊಟ್ಟಿದ್ದೀರಾ, ಏನೇನು ರಿವ್ಯೂ ಹಾಕಿದ್ದೀರಾ ನಿಮ್ಮ ಪೇಜ್ಗಳಲ್ಲಾಗಲಿ ಅಥವಾ ನೀವು ಏನು ಶೇರ್ ಮಾಡಿದ್ರೆ ಯಾವುದೂ ಸುಳ್ಳಲ್ಲ. ನಿಮ್ಮ ಸಿನಿಮಾ ಅದು ಏನೇನು ವರ್ಡ್ಸ್ ಹೇಳಿದ್ರೆ ಅದೆಲ್ಲಕ್ಕೂ ನಿಜ, ಅದು ಅಂತ ಸಿನಿಮಾ ಮಾಡಿದ್ರ ಅಂತ ಹೇಳಿದ್ರು. ಖುಷಿ ಆಯ್ತು ನನಗೆ ಅದು ಕೇಳಿದ ತಕ್ಷಣ. ಗುರು ಕೊಟ್ಟಿದ್ದೀವಿ, ಈಗ ಇನ್ನೇನು ಮಾಡೋಣ, ಅವ್ರು ಹೇಳಿದಾಗೆಲ್ಲ ಮತ್ತೆ ನಮ್ಗೆ ಸ್ಟಾರ್ಟ್ ಆಗುತ್ತೆ. ಇವ್ ನಮ್ಮ ಫೈಟ್ ಮಾಸ್ಟರ್ ಅರ್ಜುನ್ ರಾಜ್ ಇದಾರಲ್ಲ, ಅವ್ರು ಮೊನ್ನೆ ನೈಟ್ ಫೋನ್ ಮಾಡಿದ್ರು. ಫೋನ್ ಒಟ್ಟು ಸರ್ ಸಿನಿಮಾ ನೋಡಿದೆ ಅಂತ. ಅವ್ರು ಯಾವುದೋ ಶೂಟಲ್ಲಿ ಬಿಸಿ ಇದ್ರು, ಹಂಗೆ ನೋಡೋಕ್ಕಾಗಿರಲಿಲ್ಲ. ನೋಡಿದ್ರು, ಏನು ಅನಿಸ್ತು ಅರ್ಜುನ್, ಎಂಥ ಒಳ್ಳೆ ಸಿನಿಮಾ ಸರ್ ಇದು, ನಾನು ರೀಸೆಂಟ್ ಟೈಮ್ಲಿ ಇಂಥ ಸಿನಿಮಾ ನೋಡಿಲ್ಲ ನಾನು, ಇದು ಬಿಡಬೇಡಿ ಸರ್, ಏನೋ ಮಾಡಿ ಸರ್, ನಿಲ್ಲಿಸಿ ಸರ್, ಇದನ್ನ ಬಿಡಬೇಡಿ ಸರ್, ರೀಚ್ ಮಾಡಿಸಿ ಸರ್. ಅಂದರೆ ಪ್ರತಿಯೊಬ್ಬರು ನೋಡೋರಿಗೆಲ್ಲ ಅನಿಸ್ತಾ ಇದೆ ಅದು, ಬಿಡಬೇಡಿ ನಿಲ್ಲಿಸಿ 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 ಅಂತ. ಈಗ ನಮಗೂ ಅದೇ ಸ್ಪಾರ್ಕ್ ಇದೆ. ಈಗ ನಾವು ಏನೋ ಒಂದು ಸಿನಿಮಾ ಮಾಡಿ ಓಕೆ, ಹೊಸಬ್ರು ಒಂದೇನೋ ಮಾಡ್ಕೊಂಡ್ವಿ, ಯಾರೋ ಒಬ್ರು ದುಡ್ಡು ಹಾಕರ್ ಸಿಕ್ಕರು, ಸಿನಿಮಾ ಮಾಡಿದ್ವಿ, ಆಯ್ತು, ಅದಲ್ಲ. ನಮ್ಗೆ ಗೊತ್ತು ಒಂದು ಒಳ್ಳೆ ಕ್ವಾಲಿಟಿ ಇರೋ ಸಿನಿಮಾ ಕೊಟ್ಟಿದ್ದೀವಿ ಅಂತ. ಆಯ್ತು, ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ, ನೀವು ಆಗಲೇ ಪ್ರೊಡಕ್ಷನ್ ವ್ಯಾಲ್ಯೂ ಬಗ್ಗೆ ಹೇಳ್ತಾ ಇದ್ರಿ. ಅವ್ರು ನಾವು ತುಂಬ ಯಾಕೆ ಅಪ್ರಿಷಿಯೇಟ್ ಮಾಡ್ತೀವಿ, ಯಾಕೆ ಜಾಸ್ತಿ ಗೌರವ ಕೊಡ್ತೀವಿ ಅಂದರೆ, ಒಂದಿಷ್ಟೆಲ್ಲ ಶೋಸ್ ಆಯಿತು, ಎಲ್ಲರ ರಿವ್ಯೂ ಬಂತು, ಎಲ್ಲರೂ ಅವ್ರು ಹೋಗ್ಬಿಟ್ಟು ಹೇಳಿದ್ದು ಒಳ್ಳೆ ಪ್ರೊಡಕ್ಷನ್ ವ್ಯಾಲ್ಯೂ ಇದೆ ನಿಮ್ಮ ಸಿನಿಮಾಗೆ, ಅಂದರೆ ತೂಕದ ಸಿನಿಮಾ ನಿಮ್ಮದು ಅಂತೆಲ್ಲ ಹೇಳಿದ್ರು. ನನಗೆ ಒಂದೇ ಮಾತು ಅವ್ರು ಹೇಳಿದ್ರು, ಮಚ್ಚ ಇದರಿಂದ ದುಡ್ಡು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಂಗೆ ಒಂದು ಹೆಮ್ಮೆ ಇದೆ, ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ. ಇದೊಂದು ಮಾತು ಹೇಳಿದ್ರು ಅವ್ರು ನನಗೆ. ಅವ್ರು ಇಲ್ಲಿದ್ದಾರೆ ಆಲ್ರೆಡಿ, ಇಲ್ಲಿ ಮತ್ತೆ ಇಲ್ಲಿ ಹೋಗ್ಬಿಟ್ರು ನಮ್ಗೆ. ಅವ್ರಿಗೆ ಸಿನಿಮಾ ಮೇಲೆ ಪ್ಯಾಷನ್ ಆ ಲೆವೆಲ್ ಇದೆ. ಅದಾದಮೇಲೆ ಈಗ ಗೊತ್ತು ಅವರಿಗೆ ಕಲೆಕ್ಷನ್ ಹೆಂಗಾಗ್ತದೆ, ಏನಾಗ್ತದೆ ಅನ್ನೋದು ಗೊತ್ತು. ಸ್ಲೋಲಿ ನಮ್ಮದು ಗ್ರೋತ್ ಆಗ್ತಿರೋದು, ರಪ್ ಅಂತ ಎತ್ಕೊಂಡಿಲ್ಲ. ಬಟ್ ಅವ್ರಿಗೇನು ಅಂತಂದರೆ, ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಂದರೆ ಖಂಡಿತವಾಗ್ಲೂ ಖುಷಿ ಇದ್ದೇ ಇರುತ್ತೆ, ಯಾರು ಖುಷಿ ಇರಲ್ಲ. ಅದೇ ದುಡ್ಡು ಮತ್ತೆ ಇನ್ನೊಂದು ಸಿನಿಮಾ ಆಗುತ್ತೆ ಅಲ್ಲಿ. ಬಟ್ ಬರದೇ ಇದ್ರೂ ಕೂಡ ನಂಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಟೆ, ಒಂದು ಒಳ್ಳೆ ತಂಡ ಕೊಟ್ಟೆ ಅನ್ನೋ ಹೆಮ್ಮೆ ನನಗಿದೆ ಅಂತ ಹೇಳಿದ್ರು. ಅದು ನನಗೆ ಇಂಥ ವ್ಯಕ್ತಿ ಗೆಲ್ಲಬೇಕಲ್ಲ ಅಂತ ಮತ್ತೆ ನನಗೆ ಅವಾಗ ಇನ್ನೂ ಸ್ವಲ್ಪ ಸ್ಪಾರ್ಕ್ ಜಾಸ್ತಿ ಆಯ್ತು. ಅದು ಅಂದರೆ ತುಂಬ ವಿಷಯಗಳಿದೆ ಮಾತಾಡೋದಕ್ಕೆ. ಅಂದರೆ ಸಿನಿಮಾದೊಳಗಡೆ ಅಂದರೆ ಕಲಾವಿದರನ್ನ ಆಯ್ಕೆ ಮಾಡ್ಕೊಂಡಿರೋ ರೀತಿ, ಆ ದೃಷ್ಟಿಕೋನಗಳು, ಅಂದರೆ ಪ್ರಕಾಶ್ ತುಮ್ಮಿನಾಡು ಅವ್ರನ್ನ ಈ ಥರ ತೋರಿಸ್ಬೋದು ಅಂತ ಆ ಎಮೋಷ್ನಲ್ ಆ್ಯಂಗಲಲ್ಲಿ ಯೋಚನೆ ಮಾಡಿರಲಿಲ್ಲ ಯಾರು. ಅವ್ರು ಅಳಿಸ್ತಾರೆ ಅಲ್ಲಿ ಆ ಸನ್ನಿವೇಶದಲ್ಲಿ. ಆ್ಯಂಡ್ ಚೈತ್ರನ ಆ್ಯಂಗಲಲ್ಲಿ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ತುಂಬ ಅಂದರೆ ಆ ಫೋರ್ಸ್ ಇದೆ, ಆ ಒಂದು ಚೇಂಜ್ ಅವರು ಮಾಡಬೇಕಾದ್ರೆ ಎಲ್ಲ ಒಂದಷ್ಟು ಇರುತ್ತೆ. ಇದು ಹೆಂಗೆ ರಿಸೀವ್ ಮಾಡ್ಬೋದು, ಹೆಂಗೆ ತೊಗೋಬೋದು ಅಂತ. ಆ ಸರ್ಪ್ರೈಸ್ ಒಳಗಡೆ ನಿಮ್ಮ ಒಳಗಡೆ ನಿಮ್ಮದು ಖುಷಿಗಳು ಬೇರೆ ಇರುತ್ತೆ. ಈ ರಿಯಾಕ್ಷನ್ಸು ಜನರ ಜೊತೆ ಕೂತು ನೋಡಿದಾಗ ಅವರು ಆಚೆ ಬಂದು ತುಂಬ ಜನ ಚೈತ್ರ ಹೋಗ್ತಾ ಇದ್ರು ಅನ್ಸುತ್ತಲ್ಲ, ನಮ್ಮ ಮುಂದೆ ಬೈದಿದ್ದಾರೆ. ಇನ್ನೊಬ್ರು ಯಾರೋ ಅಲ್ಲ ಅಂತ ಹೇಳಕ್ಕಾಗಲ್ಲ, ಬೇಡ ಬಿಡಿ. ಸೆಲೆಬ್ರಿಟಿ ಶೋ ಮಾಡಿದ್ವಿ, ಹೀಸ್ ಅ ಸೆಲೆಬ್ರಿಟಿ ಪಾಪ. ಅವ್ರು ಕೂತ್ಕೊಂಡು ಜೋರಾಗಿ ಬೈತಾ ಇದಾರೆ, ನಾನು ಅಲ್ಲಿ ಎದ್ ಬಂದ್ಬಿಟ್ಟೆ, ಯಪ್ಪ ಏನ್ ಹಿಂಗ್ ಬೈತಾ ಇದಾರೆ ಅಂತ. ಆ ತರದ ರಿಯಾಕ್ಷನ್ಸ್ ಇತ್ತು. ಆಮೇಲೆ ನಂಗೆ ಬಂದೇನೋ ಅಂತ ಹೇಳಿದ್ರು ಅವರು, ಅದ್ ನೀ ಇದು ಏನೋ ಹೇಳಿದ್ರು, ನಂಗೆ ಇವ್ರಿಗೂ ಹಿಂಗೆ ಕನೆಕ್ಟ್ ಆಯ್ತಾ ಅಂತ ಅವಾಗ. ಸೊ ಅಂದ್ರೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಆ ಕ್ಯಾರೆಕ್ಟರ್ಗಳು ಹಂಗೆ ಕ್ಯಾರಿ ಮಾಡ್ಬಿಟ್ಟಿದ್ರು ಕಥೆಯಲ್ಲಿ. ನೀವು ನೋಡ್ತಾ ಕೂತ್ರೆ ಪ್ರತಿಯೊಂದು ಪಾತ್ರ ನಿಮ್ಗೆ ಹಂಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಅದೇ ರೀತಿ ಚೈತ್ರ ಪಾತ್ರ ಕೂಡ ಕರ್ಕೊಂಡು ಹೋಗಿದೆ. ಸೊ ಅದಕ್ಕೆ ಅವ್ರಿಗೆ ಆ ಥರ ಫೀಲ್ ಆಗ್ಬಿಟ್ಟು ಏನೋ ಒಂದು ಅದ್ಭುತವಾಗಿ ಹೇಳಿದ್ರು. ಅದು ನಾನು ಹೇಳೋಕ್ಕಾಗಲ್ಲ, ಅಷ್ಟೇ, ಸಮಾಪ್ತಿ. ಇಲ್ಲ ತುಂಬ ಜನಕ್ಕೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ, ಅಂದರೆ ನಾಟ್ ಓನ್ಲಿ ಆ ಒಂದು ಪೋರ್ಷನ್, ಪ್ರತಿಯೊಂದು ಕ್ಯಾರೆಕ್ಟರ್, ಪ್ರತಿಯೊಂದು ಸನ್ನಿವೇಶವೂ ಬೇರೆ ಬೇರೆ ರೀತಿ. ಅಂದರೆ ಹಾನೆಸ್ಟಿ ಡಿಸ್ಹಾನೆಸ್ಟಿ ಎರಡೂ ಕನೆಕ್ಟ್ ಆಗಿದೆ ತುಂಬ ಚೆನ್ನಾಗಿ. ಫ್ರಮ್ ರೈಟಿಂಗಿಂದಾನೇ ನಮಗಿದ್ದು ಪ್ಲ್ಯಾನ್ ಅದೇ. ಆ ಕ್ಯಾರೆಕ್ಟರ್ ಪರ್ಟಿಕ್ಯುಲರ್ಲಿ ಚೈತ್ರ ಅವ್ರು ಮಾಡಿರೋ ದೀಕ್ಷಾ ಕ್ಯಾರೆಕ್ಟರ್ ನಿಮ್ಗೆ ಫಸ್ಟ್ ಹಾಫಲ್ಲಿ ತುಂಬ ಕನೆಕ್ಟ್ ಆಗ್ತದೆ.
ಯಾರೋ ಪಕ್ಕದ ಮನೆ ಹುಡುಗಿ ಅನ್ನೋ ತರ ಹೌದು. ತುಂಬಾ ಕ್ಯೂಟ್ ಆಗಿ ಮುದ್ದಾಗಿ ಮಾತಾಡ್ಕೊಂಡು ಇವ್ರಿಬ್ರು ಎಷ್ಟ್ ಚೆನ್ನಾಗಿದಾರಪ್ಪ ಜೋಡಿ, ಮುದ್ದಾಡ್ಬೇಕು ಅಂತ ಅನ್ನೋ ಲೆವೆಲ್ಗೆ ಆಗುತ್ತೆ. ಅದು ಸೆಕೆಂಡ್ ಹಾಫ್ ಫುಲ್ ಉಲ್ಟಾ ಹೊಡಿಬೇಕು ಅನ್ನೋದೇ ನಮ್ದು, ನಾವು ರೈಟಿಂಗ್ ಇಂದ ಅನ್ಕೊಂಡಿದ್ವಿ. ಸೊ ಅದು ಆಗ್ತಿದೆ ಅಂದಾಗ ಅದು ರಿಯಲಿ ಖುಷಿ ನಮ್ಗೆ. ಒಬ್ಬ ರೈಟರ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ನಮ್ಗೆ ಅದು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ನಾವು ಅಂದ್ಕೊಂಡಿದ್ದು ಆಗ್ತಾ ಇದೆ, ವರ್ಕ್ ಆಗ್ತಾ ಇದೆ ಅನ್ನೋ. ಸೊ ಖುಷಿ ಇದೆ. ನಾವು ಫಸ್ಟ್ ಆಡಿಯನ್ಸ್ ರಿಯಾಕ್ಷನ್ ನೋಡಿದಾಗ್ಲೂ ಕೂಡ ನಾವಿಬ್ರು ಅದೇ ಮಾತಾಡ್ಕೊಂಡ್ವಿ. ರೈಟಿಂಗ್ ಅನ್ಕೊಂಡಿದ್ವಿ, ಅದು ರಿಯಾಕ್ಷನ್ ಬಂತು ನಮ್ಗೆ ಅಲ್ಲಿ. ಗೆದ್ವಿ ಬಿಡು ಅಂತ ಅನಿಸ್ತು ನಮಗೆ ಅವಾಗ. ಯಾವಾಗ ಚೈತ್ರ ಅವ್ರನ್ನ ಬೈಕ್ಲ ಶಾಟ್ ಮಾಡೋದು ಪಾತ್ರವಾಗಿ ಅವ್ರು ಗೆದ್ರು, ನಾವೇನ್ ಎಳೆ ಹಾಕೊಂಡಿದ್ವಿ ಅದು ಕರೆಕ್ಟಾಗಿ ಬಂತು ಅಂತ ಅನ್ಕೊಂಡಿದ್ವಿ. ಅಂದರೆ ಈಗ ಹೊಸ ನಾಯಕ, ಹೊಸ ಡೈರೆಕ್ಟ್ರು, ಇದೆಲ್ಲ ಸಿನಿಮಾ ಇಷ್ಟು ಕ್ವಾಲಿಟಿ ಆಗಿದೆ, ಇಷ್ಟು ಸ್ಕೇಲಲ್ಲಿದೆ, ಇದು ಯಾರೋ ಒಬ್ಬ ಸೂಪರ್ ಸ್ಟಾರ್ ಮಾಡಿಬಿಟ್ಟಿದ್ರು ಇದನ್ನು, ಇದು 100 ಕೋಟಿ ಪಿಕ್ಚರ್ ಅಂತ ಯಾರೋ ಒಬ್ಬರು ಮಾತಾಡಿದ್ರು. ಅದೇ ಅವ್ರ ಪರ್ಸೆಪ್ಷನ್, ಅದು ಸಿನಿಮಾ ಅವ್ನಿಗೆ ಇಷ್ಟ ಆಗಿದೆ ಹಾಗಾಗಿ ಅವ್ನು ಆ ಮಾತು ಹೇಳ್ತಾ ಇದ್ದಾನೆ. ಬಟ್ ಸೂಪರ್ ಸ್ಟಾರ್ ಇದ್ದಿದ್ರೆ ಮಾರ್ಕೆಟ್ ಅವ್ನು ಪಾಪ ಹೇಳ್ತಿರೋದು, ಆ ಮಾರ್ಕೆಟ್ ಪ್ರಕಾರ ಇದೊಂದು 100 ಕೋಟಿ ಪಿಕ್ಚರ್, ಇದು ಅಷ್ಟು ಚೆನ್ನಾಗಿ ಹೋಗುವಂಥ ಪಿಕ್ಚರ್, ಇದು ಎಳಿತಾ ಇಲ್ಲ ಅಂತ. ನನಗೆ ಅದು ಈಗ ಸ್ಕ್ರೀನೇ ಹೀರೋನ ಹುಟ್ಟಾಕೋದು. ಸೊ ಅದು ಹುಟ್ಟಾಕಿದ್ಮೇಲೆ ಅವನು ಸ್ಟಾರ್ ಆಗೋದು. ಅದು ನಾನು ಅದನ್ನೇ ಹೇಳಿದೆ, ನಾನು ಒಂದು ಅಲ್ಲ ನಿಮ್ಗೆ ಈ ಥರ ಮನಸ್ಸು, ಇವ್ರನ್ನೇ ಹೀರೋ ಅಂದ್ಕೊಳ್ಳಿ, ಇದನ್ನೇ ಮೆರೆಸಿ ಅಂತ. ಅಂದ್ರೆ ಈಗ ಅಲ್ಲಿ ಋತ್ವಿಕ್ ಕಾಣಿಸ್ಲಿಲ್ವಲ್ಲ ಯಾರಿಗೂ, ಅಲ್ಲಿ ಕಾಣಿಸಿರೋದು ಚೇತು. ನಮಗ್ ವರ್ಕ್ ಆಗ್ಬೇಕಾಗಿದ್ದದೆ. ಒಬ್ಬ ಸ್ಟಾರ್ ಮಾಡಿದ್ರೆ ಅಲ್ಲಿ ಸ್ಟಾರ್ ಕಾಣಿಸ್ತಾ ಇದ್ರು. ನಾನು ಅಲ್ಲಿ ಸ್ಟಾರ್ ಮಾಡಿದ್ರೆ ಸ್ಟಾರ್ಗೆ ಹೇಗೆ ಸಿನಿಮಾ ಮಾಡಬೇಕು ಹಾಗಾಗ್ತಿತ್ತೇನೋ, ಚೇಂಜಸ್ ಹೇಳಕ್ ಆಗ್ತಿಲ್ಲ. ಈಗ ಒಂದು ಸ್ಟಾರ್ ಸಿನಿಮಾ ಮಾಡ್ತೀನಿ ಅಂದಾಗ ಒಂದಿಷ್ಟು ಚೇಂಜಸ್ಗಳು ಹಾಗೆ ಆಗುತ್ತೆ, ನಿಮ್ಗೆ ಗೊತ್ತು. ಕಮರ್ಷಿಯಲಿ ವರ್ಕ್ ಆಗಬೇಕು, ಫ್ಯಾನ್ಸ್ಗಳಿಗೆ ವರ್ಕ್ ಆಗಬೇಕು. ಸೊ ಇದಲ್ಲ, ಅದಕ್ಕಿಂತ ಅಲ್ಟಿಮೇಟ್ ಆಗಿ ನಾನು ಈಗ ಒಬ್ಬ ನನ್ನ ಹತ್ರ ಯಾರು ಬಂದು ಕೇಳಿದ್ರೆ ಯಾಕೆ ಇವರು ಅಂತ ಕೇಳಿದ್ರೆ, ಅವ್ರು ಇಲ್ಲ ಅಂದ್ರೆ ಈ ಸಿನಿಮಾ ಆಗ್ತಿರ್ಲಿಲ್ಲ. ಋತ್ವಿಕ್ ಅವ್ರು ಇಲ್ಲ ಅಂದಿದ್ರೆ ಈ ಸಿನಿಮಾ ಆಗ್ತಿರ್ಲಿಲ್ಲ. ಅಲ್ಲ ಇದು ನಾವೆಷ್ಟು ಓಪನ್ ಆಗಿ ಜನಗಳು ಬರ್ತಿರೋ ರಿಯಾಕ್ಷನ್ಸು, ರಿವ್ಯೂಸು. ಎಕ್ಸಾಕ್ಟ್ಲಿ. ಸೊ ನಾನು ಈ ಜನಕ್ಕೆ ಹೇಳೋದಾದ್ರು ಯಾರಿಗಾದ್ರು ಈ ತರ ಇದ್ರೆ ಯಾಕೆ ಇವ್ರನ್ನೇ ಹಾಕಿದ್ರೆ, ಅವ್ರು ಇಲ್ಲ ಅಂದ್ರೆ ಈ ಸಿನಿಮಾ ಆಗ್ತಿರ್ಲಿಲ್ಲ. ನಾನು ಒಬ್ಬ ಸೀರಿಯಲ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ಕೊಂಡಿರೋನು. ಒಂದು ಕತೆ ಸಿಗುತ್ತೆ ನಂಗೆ, ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನಾನೀಗ ನನಗೆ ಸ್ಟಾರ್ ಹತ್ರದಿಂದ ಪಟ್ಟಂತ ಕನೆಕ್ಟ್ ಆಗೋದು ಯಾರು, ಋತ್ವಿಕ್ ಅವ್ರೆ. ನನಗೆ ಗೊತ್ತಿರೋ ಸ್ಟಾರ್ ಅವ್ರೊಬ್ರೆ ಅವಾಗ. ಸೊ ಇಮಿಡಿಯೇಟ್ ನಾನು ಹೋಗಿ ಅವ್ರಿಗೆ ಕತೆ ಹೇಳಿದೆ, ಮಾಡೋಣ ಇದನ್ನ ಚೆನ್ನಾಗಿರುತ್ತೆ ಅಂತ. ಸೊ ಅವ್ರಿಗೆ ಅದು ಇಷ್ಟ ಆಯ್ತು. ಒಂದಿಷ್ಟು ಹುಡುಕಾಟ ಮಾಡಿದ್ವಿ, ಪ್ರಯತ್ನ ಮಾಡಿದ್ರು. ಬಟ್ ಆ ಮೂಮೆಂಟ್ ಅಲ್ಲಿ ಅವರು ಹೇಳಿದ್ರು, ಶೆಟ್ರೆ ಒಂದು 6 ತಿಂಗಳು ಹುಡುಕಾಟ ಆಗ್ಬೇಕಾದ್ರೆ ಪ್ರೊಡ್ಯೂಸರ್ಗಳು ಅಪ್ರೋಚ್ ಆಗಿರೋರೆಲ್ಲ ನೋಡೋಣ ಮಾಡೋಣ, ಒಂದು 3 months ಬಿಟ್ಟು ನೋಡೋಣ, ಕೆಲವರು ನಮ್ಗೆ ಇದು ವರ್ಕ್ ಆಗ್ತಿಲ್ಲ, ಈ ತರದೆಲ್ಲ ಬಂದಿದ್ದಾರೆ ಪ್ಲಾನ್. ಆ ಒಂದು ಮೂಮೆಂಟ್ ಅಲ್ಲಿ ಅವರು ಹೇಳಿದ್ರು, ಶೆಟ್ರೆ ಐ ಥಿಂಕ್ ಇದು ನನಗಾಗ್ಲಿಲ್ಲ ಅಂದ್ರೆ ಬೇರೆ ಯಾರಿಗಾದ್ರೂ ಮಾಡಿ ಶೆಟ್ರೆ, ವರ್ಕ್ ಆದ್ರೆ ಅಂತ ಅವತ್ತೇ ಹೇಳಿದ್ರು ಇದನ್ನ. ನಾನು ಹೇಳಿದೆ ಮಾಡೋಣ, ಟ್ರೈ ಮಾಡೋಣ, ಗಿವ್ ಅಪ್ ಯಾಕೆ ಮಾಡೋದು. ಬಟ್ ನಾನು ಮಾಡಕ್ ರೆಡಿ ಇಲ್ಲ ಆಕ್ಚುಲಿ. ಬೇರೆ ಹೀರೋಗಾದ್ರೆ ನಾನು ಬೇರೆ ಸಿನಿಮಾನ ಮಾಡ್ತೀನಿ, ಬೇರೆಯವ್ರಿಗಾದ್ರೂ ಬೇರೆ ಸಿನಿಮಾ ಮಾಡ್ತೀನಿ, ಇದನ್ನ ನಾನು ನಿಮ್ಮ ಜೊತೆ ಮಾಡೋದು ಅಂತಾನೆ ನಾವು ಫಿಕ್ಸ್ ಆಗಿ. ಆಮೇಲೆ ಮತ್ತೆ ನಿಶಾಂತ್ ಸರ್ ಸಿಕ್ಕಿದ್ದು. ಇವನ್ ನಿಶಾಂತ್ ಸರ್ ಅವ್ರ ಪರಿಚಯದಿಂದ ಅವರೇ ಕನೆಕ್ಟ್ ಮಾಡಿಸ್ಕೊಟ್ರು. ಅಲ್ಲಿಂದ ಈಗ ಸಿನಿಮಾ ಇಲ್ಲಿ ತನಕ ಬಂದಿತ್ತು. ಸೊ ಗೊತ್ತಿಲ್ಲ ಅಲ್ಲ, ಒಂದ್ ವೇಳೆ ಅವ್ರಿಗೆಲ್ಲ ಅಂದಿದ್ರೆ ಸಿನಿಮಾನೇ ಆಗ್ತಿರ್ಲಿಲ್ವೇನು ಅಲ್ವಾ. ಸೊ ಅದ್ರ ಹಿಂದಿನ ವಿಷಯಗಳು ಯಾರಿಗೂ ಗೊತ್ತಿರಲ್ಲ. ಮತ್ತದೇ ನಾನು ಅದನ್ನ ಹೇಳೋದು ಅಂದ್ರೆ, ಒಂದಿಷ್ಟು ಟಾಕ್ ಆಗಿತ್ತು, ನಾನು ಇದು ಓಪನ್ ಆಗಿ ಮಾತಾಡ್ತಾ ಇದೀವಿ. ಸೊ ಒಂದ್ ಕಡೆ ಎಲ್ಲ ಹೇಳ್ತಾ ಇದ್ರು ಅಂದ್ರೆ, ಯಾಕೆ ಋತ್ವಿಕ್ ಅವರು ಈ ತರದೊಂದು ಕತೆ ಇಷ್ಟಕತ್ತಾಗಿದೆ, ಅವ್ರ ಕೈಲಿ ಆಗುತ್ತಾ, ಅದು ಮಂಗಳೂರು ಸಬ್ಜೆಕ್ಟ್ ಬೇರೆ, ಹಾಗೆ ಹೀಗೆ ತುಂಬಾ ಜನ ನನ್ನ ಹತ್ರನೇ ಬಂದು ಹೇಳೋದು. ನನಗೂ ಹೇಳಿದ್ದಾರೆ. ಆಯ್ತಾ, ನನಗೆ ಕೇಳಿಸೋ ತರ ಮಾತಾಡಿದ್ದಾರೆ. ಸೊ ನಾನು ಅವ್ರಿಗೆಲ್ಲ ಆನ್ಸರ್ ಮಾಡ್ತಿದ್ದೆ, ಸಿನಿಮಾ ನೋಡಿ, ಸಿನಿಮಾ ನೋಡಿ, ಸಿನಿಮಾ ನೋಡಿ, ಪ್ರತಿಯೊಬ್ಬರಿಗೆ ಹೇಳಿದ್ರು ಸಿನಿಮಾ ನೋಡಿ ಅಂತ. ಇವತ್ತು ಆ ಸಿನಿಮಾ ನೋಡ್ಕೊಂಡ್ ಬಂದು ಹೇಳ್ತಾರೆ, ಗುರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಗುರು, ಅವ್ರಿಷ್ಟು ಸಾಧ. ಅದನ್ನೇ ಹೇಳೋದು, ಈಗ ನೀವೊಂದು ಬುಕ್ನ ಬರೀ ಅದ್ರ ಕವರ್ ನೋಡಿ ಹೆಂಗ್ ಜಡ್ಜ್ ಮಾಡ್ತೀರ ಅಲ್ವಾ. ಸೊ ಅವ್ರು ಏನು ಅವ್ರ ಕೆಪಾಸಿಟಿ ಅಂದ್ರೆ ಅವ್ರು ಮಾಡಿರೋ ಕೆಲಸ ನೋಡ್ಬಿಟ್ಟು ನೀವು ಜಡ್ಜ್ ಮಾಡ್ಬೇಕು. ಅವ್ರ ಕೆಲಸನೇ ನೋಡಿದ್ರೆ ಅವ್ರ ಬಗ್ಗೆ ಹೇಗೆ ಜಡ್ಜ್ ಮಾಡ್ತೀರಾ. ಸೊ ನಾನು ಹತ್ರದಿಂದ ನೋಡಿದ್ದೆ ಅವ್ರ ಕೆಲಸನ, ನನಗೆ ಗೊತ್ತು. ಸೀರಿಯಲ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತು, ಸೀರಿಯಲ್ ನಾನು ಯಾವ ತರ ಆಕ್ಟಿಂಗ್ ಮಾಡಬೇಕು ಅವ್ರಿಗೆ ಗೊತ್ತು, ಸಿನಿಮಾಗೆ ಏನ್ ಆಕ್ಟಿಂಗ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ಬಿಡ್ದೇನೆ ಹೆಂಗಾಗತ್ತೆ. ಸೊ ಇವತ್ತು ನೋಡಿದವ್ರು ನಂಗೆ ಎಲ್ಲರೂ ಬಂದು ನನ್ನ ಹತ್ರನೇ ಹೇಳ್ತಿದ್ದಾರೆ, ಗುಡ್ ಚಾಯ್ಸ್, ಒಳ್ಳೆ, ನಂಗೆ ಚೇತುನೇ ಕಾಡ್ತಾ ಇದ್ದಾನೆ, ಚೇತು ತಲೆಯಿಂದ ಹೋಗ್ತಾ ಇಲ್ಲ. ದಟ್ಸ್ ಬಿಕಾಸ್ ಹಿ ಪರ್ಫಾರ್ಮ್ಡ್ ಅಲ್ವಾ.